ಜೈ ಹಿಂದ್ ಸ್ನೇಹಿತರೆ, 2023ರ ಸಂಪೂರ್ಣ ಶಿಖರ ಸಮ್ಮೇಳನಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. 2023 ಜನವರಿಯಿಂದ 2023 ಡಿಸೆಂಬರ್ವರೆಗೆ ನಡೆದಿರುವಂತಹ ಪ್ರಮುಖ ಶಿಖರ ಸಮ್ಮೇಳನಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದು, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಾರ್ಟ್ ಅಂದರೆ 30ರಿಂದ 60ರವರೆಗಿನ ಉಳಿದ ಪ್ರಶ್ನೆಗಳನ್ನು ನೋಡೋಣ. ಸೊ ನಿನ್ನೆ ಕೊನೆ ಪ್ರಶ್ನೆ ಈ ರೀತಿ ಇತ್ತು: 3ನೇ ಗ್ಲೋಬಲ್ ಮೇರಿಟೈಮ್ ಇಂಡಿಯಾ ಸಮಿತಿ 2023 ಎಲ್ಲಿ ಉದ್ಘಾಟಿಸಲಾಗಿತ್ತು? ಸರಿಯಾದ ಉತ್ತರ ಇದನ್ನ ಮಹಾರಾಷ್ಟ್ರದ ಮುಂಬೈಯಲ್ಲಿ ಉದ್ಘಾಟಿಸಲಾಗಿತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಸ್ವಾಸ್ಥ್ಯ ಶಿಖರ ಸಮ್ಮೇಳನ 2023 ಎಲ್ಲಿ ಆಯೋಜಿಸಲಾಗಿತ್ತು? ಇದನ್ನು ಜರ್ಮನಿ ದೇಶದ ಬರ್ಲಿನಲ್ಲಿ ಆಯೋಜಿಸಲಾಗಿತ್ತು. ಜರ್ಮನಿ ದೇಶದ ಬರ್ಲಿನಲ್ಲಿ ವಿಶ್ವ ಸ್ವಾಸ್ಥ್ಯ ಶಿಖರ ಸಮ್ಮೇಳನ 2023 ಆಯೋಜಿಸಲಾಗಿತ್ತು. ಇದರ ಥೀಮ್ ಈ ರೀತಿ ಇತ್ತು: ಅ ಡಿಫೈನಿಂಗ್ ಇಯರ್ ಫಾರ್ ಗ್ಲೋಬಲ್ ಹೆಲ್ತ್ ಆಕ್ಟಿವಿಟಿ ಅಂತೇಳಿ. ಅ ಡಿಫೈನಿಂಗ್ ಇಯರ್ ಫಾರ್ ಗ್ಲೋಬಲ್ ಹೆಲ್ತ್ ಆಕ್ಟಿವಿಟಿ. 2024ನೇ ಸಾಲಿನ ಬ್ರಿಕ್ಸ್ ಶಿಖರ ಸಮ್ಮೇಳನ ಆಯೋಜನೆ ಮಾಡುವಂತಹ ದೇಶ ಯಾವುದು? ಸರಿಯಾದ ಉತ್ತರ ರೂಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರೂಸ್ ದೇಶದ ಕಜಾನ್ ನಗರದಲ್ಲಿ, ಕಜಾನ್ ಸಿಟಿಯಲ್ಲಿ 2024ನೇ ಸಾಲಿನ ಬ್ರಿಕ್ಸ್ ಶಿಖರ ಸಮ್ಮೇಳನ ನಡೆಯುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಶ್ವದ ಅತಿ ದೊಡ್ಡ ವಸ್ತ್ರ ಆಯೋಜನೆಯಾದ ಭಾರತ್ ಟೆಕ್ಸ್ 2024 ಇದನ್ನು ಆಯೋಜನೆ ಮಾಡುವಂಥ ದೇಶ ಯಾವುದು? ಸರಿಯಾದ ಉತ್ತರ ಭಾರತ ಇದನ್ನು ಆಯೋಜನೆ ಮಾಡುತ್ತೆ. ಭಾರತ ಟೆಕ್ಸ್ಟ್ ಅಂತಲೇ ಇದೆ. ಭಾರತ್ ಟೆಕ್ಸ್ಟ್ 24 ಇಂಡಿಯಾ ಆಯೋಜನೆ ಮಾಡುತ್ತೆ. 5ನೇ ವಿಶ್ವ ಆಯುರ್ವೇದ ಸಮ್ಮೇಳನ 2023 ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ಇದನ್ನ ಕೇರಳದ ತಿರುವನಂತಪುರಮಲ್ಲಿ ಉದ್ಘಾಟನೆ ಮಾಡಲಾಯಿತು. ಇದನ್ನ ಉಪರಾಷ್ಟ್ರಪತಿಗಳಾದಂಥ ಭಾರತದ ಉಪರಾಷ್ಟ್ರಪತಿಗಳಾದಂತಹ ಜಗದೀಪ್ ಧನ್ಕರ್ ಅವರು ಉದ್ಘಾಟನೆ ಮಾಡಿದರು. ಭಾರತದ ಉಪರಾಷ್ಟ್ರಪತಿಗಳ ಹೆಸರು ಕೇಳಿದಾಗ ಜಗದೀಪ್ ಧನ್ಕರ್ ಎನ್ನುವಂಥ ಹೆಸರು ನೆನಪಿರಲಿ. ಸೊ ಇವರು ವಿಶ್ವ ಆಯುರ್ವೇದ ಸಮ್ಮೇಳನ 2023 ತಿರುವನಂತಪುರಮಲ್ಲಿ ಉದ್ಘಾಟನೆ ಮಾಡಿದ್ರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉತ್ತರಾಖಂಡ್ ರಾಜ್ಯದ ಗ್ಲೋಬಲ್ ಇನ್ವೆಸ್ಟರ್ ಸಮಿಟ್ 2023 ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಉತ್ತರಾಖಂಡ್ ರಾಜ್ಯದ ಗ್ಲೋಬಲ್ ಇನ್ವೆಸ್ಟರ್ ಸಮಿಟ್ 2023 ಉದ್ಘಾಟನೆ ಮಾಡಿದರು. ಇದರ ಥೀಮ್ ಏನಿತ್ತು ಕೇಳಿದ್ರೆ ಶಾಂತಿ ಸೆ ಸಮೃದ್ಧಿ. ಶಾಂತಿ ಸೆ ಸಮೃದ್ಧಿ ಇದರ ಥೀಮ್ ಆಗಿತ್ತು. ಇದನ್ನು ಆಯೋಜನೆ ಮಾಡಿದ್ದು ಉತ್ತರಾಖಂಡ್ ರಾಜ್ಯದ ಡೆಹ್ರಾಡೂನಲ್ಲಿ. ಈ ಅಂಶ ಕೂಡ ಗೊತ್ತಿರಲಿ. ಇಂಡಿಯಾ ಇಂಟರ್ನೆಟ್ ಗವರ್ನರ್ ಫೋರಂ 2023 ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಇದನ್ನು ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ನೋಡಿ, ಇದನ್ನು ಶಾರ್ಟ್ ಆಗಿ ಕೂಡ ಕೇಳ್ಬೋದು. ಇಂಡಿಯಾ ಇಂಟರ್ನ್ಯಾಷನಲ್ ಗವರ್ನರ್ ಫೋರಂ IIGF 2023 ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದಾಗಲೂ ಕೂಡ ನಿಮಗೆ ನವದೆಹಲಿ ಅಂತೇಳಿ ಗೊತ್ತಿರಲಿ. ವಿಶ್ವ ರೇಡಿಯೋ ಸಂಚಾರ ಸಮ್ಮೇಳನ 2023 ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಇದನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ದುಬೈ ಇರೋದು UAEನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೊಟ್ಟ ಮೊದಲ ಏಷ್ಯನ್ ರೇಂಜರ್ ಫೋರಂ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಇದನ್ನು ಗುವಾಹಟಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ವಚ್ಛ ಭಾರತ್ ಮಿಷನ್ ಗೋಬರ್ಧನ ಬಯೋಗ್ಯಾಸ್ ಸಮ್ಮೇಳನವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. G77 ಪ್ಲಸ್ ಚೀನಾ ಶಿಖರ ಸಮ್ಮೇಳನವನ್ನು 2023 ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಇದನ್ನ ಕ್ಯೂಬಾ ದೇಶದ ಹವಾನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕ್ಯೂಬಾ ದೇಶದ ಹವಾನದಲ್ಲಿ. ಇನ್ನು G77 ಇದೆಯಲ್ಲ, ಇದು 1964 ಇದೊಂದು ರಚನೆ ಆಗಿದ್ದು ಇದರಲ್ಲಿ ಒಟ್ಟು 134 ದೇಶಗಳು ಭಾಗಿಯಾಗಿದ್ದಾವೆ. 45ನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ 2023 ಇದನ್ನು ಎಲ್ಲಿ ನಡೀತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೀತು. ಸೌದಿ ಅರಬ್ನ ರಿಯಾದ್ನಲ್ಲಿ ನಡೀತು. ಈ ಒಂದು ವರ್ಲ್ಡ್ ಹೆರಿಟೇಜ್ ಕಮಿಟಿ ಇದೆಯಲ್ಲ, ಇದು ಸ್ಥಾಪನೆ ಆಗಿದ್ದು 16 ನವೆಂಬರ್ 1945. ಇದರ ಸಚಿವ
ಆಂಡ್ರ್ಯೂ ಅಜೋಲೆ. ಆಂಡ್ರ್ಯೂ ಅಜೋಲೆ. ವಿಶ್ವ ಪಶು ಸ್ವಾರ್ಥ ಸಂಘಟನಾ ಇದರ 33ನೇ ಸಮ್ಮೇಳನ ಆಯೋಜನೆ ಆಗಿದ್ದು ಎಲ್ಲಿ? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಇದನ್ನು ಆ್ಯಕ್ಚುಲಿ ಪಶು ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ಭಾರತೀಯ ಸೇನೆಯ ಚಾಣಾಕ್ಷ ರಕ್ಷಾ ಸಂವಾದ 2023 ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 18ನೇ ಪೂರ್ವ ಏಷ್ಯಾ ಶಿಖರ ಸಮ್ಮೇಳನ 2023 ಎಲ್ಲಿ ಆಯೋಜಿಸಲಾಗಿತ್ತು? ಇದನ್ನು ಜಕಾರ್ತದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇಂಡೋನೇಷ್ಯಾ ದೇಶದಲ್ಲಿ ಇದೆ ಇದು. ಇಂಡೋನೇಷ್ಯಾದ ಜಕಾರ್ತದಲ್ಲಿ ಆಯೋಜನೆ ಮಾಡಲಾಗಿತ್ತು. ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಭಾಗವಹಿಸಿದರು. 20ನೇ ಆಸಿಯಾನ್ ಭಾರತ ಶಿಖರ ಸಮ್ಮೇಳನ 2023 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಇದನ್ನು ಕೂಡ ಜಕಾರ್ತದಲ್ಲೇ ಆಯೋಜನೆ ಮಾಡಲಾಗಿತ್ತು. ಸೊ ಇದು 20ನೇ ಆಸಿಯಾನ್ ಭಾರತ್ ಶಿಖರ ಸಮ್ಮೇಳನ ಆಗಿದೆ. ಮೊದಲ ಗ್ಲೋಬಲ್ ಇಂಡಿಯಾ ಎಐ 2023 ಸಮ್ಮೇಳನ ಈ ಆಯೋಜನೆ ಮಾಡಿರುವಂತಹ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಫಸ್ಟ್ ಗ್ಲೋಬಲ್ ಇಂಡಿಯಾ ಎಐ 2023 ಸಮಿಟ್ ಆಗಿದೆ. 2023ನೇ ಸಾಲಿನ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಪ್ಲಾಂಟ್ ಹೆಲ್ತ್ ಮ್ಯಾನೇಜ್ಮೆಂಟ್ ಇದನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಇದನ್ನು ಹೈದರಾಬಾದ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 9ನೇ G20 ಸಂಸದೀಯ ಅಧ್ಯಕ್ಷ ಶಿಖರ ಸಮ್ಮೇಳನವನ್ನು ಎಲ್ಲಿ ಉದ್ಘಾಟನೆ ಮಾಡಿದರು? ಇದನ್ನು ನವದೆಹಲಿಯಲ್ಲಿ ಉದ್ಘಾಟನೆ ಮಾಡ್ತಾರೆ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2023ನೇ ಸಾಲಿನ ಅಂತಾರಾಷ್ಟ್ರೀಯ ಶಿಕ್ಷಾ ಶಿಖರ ಸಮ್ಮೇಳನ ಮತ್ತು ಕಾನ್ಫರೆನ್ಸ್ ಅನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಇದನ್ನ ದುಬೈಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2024ನೇ ಸಾಲಿನಲ್ಲಿ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಮಹೋತ್ಸವ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲನ್ನು ಎಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ಇದನ್ನ ಫರೀದಾಬಾದ್ನಲ್ಲಿ ಆಯೋಜನೆ ಮಾಡಲಾಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೊದಲ ಬಾರಿಗೆ ಇಟಲಿಯ ರೋಮ್ನಿಂದ ಹೊರಗೆ ವಿಶ್ವ ಆಹಾರ ನಿಯಮ ಶಿಖರ ಸಮ್ಮೇಳನವನ್ನು ಯಾವ ದೇಶ ಆಯೋಜನೆ ಮಾಡಿತ್ತು? ಸರಿಯಾದ ಉತ್ತರ ಭಾರತ ಆಯೋಜನೆ ಮಾಡಿತ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2023ನೇ ಸಾಲಿನ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಅನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಇದನ್ನ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದರ ಥೀಮ್ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ, ಗ್ಲೋಬಲ್ ಡಿಜಿಟಲ್ ಇನ್ನೋವೇಷನ್ ಅಂತೇಳಿ. ಗ್ಲೋಬಲ್ ಡಿಜಿಟಲ್ ಇನ್ನೋವೇಷನ್. ವಿಶ್ವದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಮಂದಿರ ಸಮ್ಮೇಳನ ಮತ್ತು ಎಕ್ಸ್ಪೋವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಇದನ್ನು ವಾರಣಾಸಿಯ ಕಾಶಿಯಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶ್ವ ವ್ಯಾಪಾರ ಸಂಘಟನೆಯ ಮಿನಿಸ್ಟ್ರಲ್ ಕಾನ್ಫರೆನ್ಸ್ 2023 ಇದನ್ನು ಯಾವ ದೇಶ ನಡೆಸುತ್ತೆ? ಸರಿಯಾದ ಉತ್ತರ ಇದನ್ನ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡೆಸುತ್ತೆ, UAE ನಡೆಸುತ್ತೆ 2024ಗೆ. 2023ಯಲ್ಲಿ ಕೂಡ 22ಅಲ್ಲಿ ಇದು ಜಿನೇವಾದಲ್ಲಿ ನಡೆದಿತ್ತು, ಸ್ವಿಟ್ಜರ್ಲೆಂಡ್ನ ಜಿನೋವಾದಲ್ಲಿ ನಡೆದಿತ್ತು. ಬಯೋ ಏಷ್ಯಾ ಶಿಖರ ಸಮ್ಮೇಳನ 2023 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಇದನ್ನ ಹೈದರಾಬಾದ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏಷ್ಯಾದ ಅತಿ ದೊಡ್ಡ ಏರ್ ಶೋ ಏರ್ ಇಂಡಿಯಾ 2023 ಇದನ್ನು ಎಲ್ಲಿ ಪ್ರಾರಂಭಿಸಲಾಯಿತು, ಎಲ್ಲಿ ಆಯೋಜನೆ ಮಾಡಲಾಯಿತು, ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಇದನ್ನ ಬೆಂಗಳೂರಲ್ಲಿ ಉದ್ಘಾಟನೆ ಮಾಡಲಾಯಿತು. ಇದು 14ನೇ ಸಂಸ್ಕರಣೆಯಾಗಿದೆ. ಇದರ ಥೀಮ್ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ, ಕೆಲವೊಂದು ಸಮಿಟ್ನ ಥೀಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 2023 ಏರ್ ಇಂಡಿಯಾ ಏರ್ ಶೋನ ಥೀಮ್ ಏನಾಗಿತ್ತು ಕೇಳಿದ್ರೆ ದ ರನ್ವೇ ಟು ಅ ಬಿಲಿಯನ್ ಅಪಾರ್ಚುನಿಟೀಸ್ ಅಂತೇಳಿ. ತುಂಬ ಚೆನ್ನಾಗಿದೆ ನೋಡಿ, ದ ರನ್ವೇ ಟು ಬಿಲಿಯನ್ ಅಪಾರ್ಚುನಿಟೀಸ್.
2023ರ 3ನೇ ವಿಶ್ವ ಹಿಂದೂ ಸಮ್ಮೇಳನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಇದನ್ನ ಬ್ಯಾಂಕಾಕಲ್ಲಿ ಆಯೋಜನೆ ಮಾಡಲಾಗಿತ್ತು. ನೋಡಿ, ಇದರ ಮೊದಲ ವಿಶ್ವ ಹಿಂದೂ ಸಮ್ಮೇಳನ ಇದೆಯಲ್ಲ 2014ರಲ್ಲಿ ಫಸ್ಟ್ ವಿಶ್ವ ಹಿಂದೂ ಸಮ್ಮೇಳನ ದೆಹಲಿಯಲ್ಲಿ ಆಗಿತ್ತು. 2018ರಲ್ಲಿ ಸೆಕೆಂಡ್ ವಿಶ್ವ ಹಿಂದೂ ಸಮ್ಮೇಳನ ಶಿಕಾಗೋದಲ್ಲಿ ಆಗಿತ್ತು, ಅಮೆರಿಕದಲ್ಲಿ. ಇನ್ನು 3ನೇ ವಿಶ್ವ ಹಿಂದೂ ಸಮ್ಮೇಳನ ಬ್ಯಾಂಕಾಕಲ್ಲಿ ಆಗಿದೆ. ವಿಶ್ವ ಸುರಕ್ಷಾ ಕಾಂಗ್ರೆಸ್ 2023ನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ರಾಜಸ್ಥಾನದ ಜೈಪುರದಲ್ಲಿ. ರಾಜಸ್ಥಾನ ಜೈಪುರದಲ್ಲಿ ವಿಶ್ವ ಸುರಕ್ಷಾ ಕಾಂಗ್ರೆಸ್ 2023 ಆಯೋಜನೆ ಮಾಡಲಾಗಿತ್ತು. 17ನೇ ಪ್ರವಾಸಿ ಭಾರತೀಯ ದಿವಸ ಸಮ್ಮೇಳನ 2023 ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಮಧ್ಯಪ್ರದೇಶನ ಇಂದೋರ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. MP ಮಧ್ಯಪ್ರದೇಶನ ಇಂದೋರ್ನಲ್ಲಿ. ಇದರ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದವರು ತುಂಬ ಇಂಪಾರ್ಟೆಂಟ್ ಇದೆ ನೋಡಿ. 17ನೇ ಪ್ರವಾಸಿ ಭಾರತೀಯ ದಿವಸದ ಮುಖ್ಯ ಅತಿಥಿಯಾಗಿದ್ದವರು ಯಾರು ಕೇಳ್ತಾರೆ? ಮೊಹಮ್ಮದ್ ಇರ್ಫಾನ್ ಅಲಿ. ಮೊಹಮ್ಮದ್ ಇರ್ಫಾನ್ ಅಲಿ. ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಮ್ಯೂನಿಕ್ ಸುರಕ್ಷಾ ಸಮ್ಮೇಳನ 2023ರ ಆಯೋಜನೆ ಮಾಡಿದ ದೇಶ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಜರ್ಮನಿ, ಇಟಲಿ, ಡೆನ್ಮಾರ್ಕ್, ಮಂಗೋಲಿಯಾ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ 2024ಗೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಕ್ವಶನ್ಗಳ ಒಂದು ಸೀರೀಸನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. 280+ ವಿಡಿಯೋಗಳಿರುವ ಈ ಒಂದು ಸೀರೀಸ್ನ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.